ಸಾಹಸ ಅಂತ ಬಂದಾಗ ಮೂವಿನಲ್ಲಿ ಸಾಹಸ ಇದೆ. ಓಕೆ ಸಾಹಸ ಅಂದ್ರೆ ಅದು ಬೇರೆ ವಿಭಿನ್ನವಾದ ರೀತಿ ಸಾಹಸ. ಓಕೆ ಒಂದು ಜನರಲ್ ಆಕ್ಷನ್ ಅನ್ನೋದಕ್ಕಿಂತ ಒಂದು ಅನ್ಯೂಶುವಲ್ ಆಕ್ಷನ್ ಅಂತ, ಅನ್ಯೂಶುವಲ್ ಆಕ್ಷನ್ ಇದೆ, ಫ್ಯಾಂಟಸಿ ಕೈಂಡ್ ಆಫ್, ಅಂಡ್ ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. Okay. ರವಿ ವರ್ಮಾ has done a very beautiful design and it looks good. ಓಕೆ ಕಾಮಿಕಲ್ ಇದೆ, ಕಾಮಿಕಲ್ ಆಕ್ಷನ್ ಇದೆ, ಅದೆಲ್ಲ ತುಂಬಾನೇ ಬಹಳ ಡಿಟ್ಯಾಚ್ ಅಂತ. ಏನೋ ಕೊಂಬೆಲ್ಲ ಏನೋ ಒಂದು ಬೈಕ್ ಬರುತ್ತೆ, ಒಂದು ಕೊಂಬು ನೋಡಿ ಅಲ್ಲ ಪೋಸ್ಟರ್ಲು ಹಾಗೆ ಇದೆ, ಅವರು ತಲೆ ಮೇಲೆ 2 ಕೊಂಬುಗಳಿದೆ. ಈ ಸಿಂಬಾಲಿಕಲಿ ಏನಿದು ಪನಿಷ್ ಮಾಡೋ ತರನ ಏನಾದ್ರು ಅವರು ಯೂಶಲಿ ಆ ಕೊಂಬು ಅಂತ ಬಂದಾಗ ಒಬ್ಬ ಪನಿಷ್ಮೆಂಟ್ ಕೊಡುವಂತ ವ್ಯಕ್ತಿ ಆ ತರದೊಂದು ವೆಹಿಕಲ್ ಮೇಲೆ ಬರ್ತಾನೆ ಯೂಶಲಿ. ಯಮಲೋಕ ಯಮ ರೆಪ್ರೆಸೆಂಟೇಷನ್ ಅಷ್ಟೇ. ಓಕೆ ರೆಪ್ರೆಸೆಂಟೇಷನ್ ಆಫ್ ದಟ್ ಅಷ್ಟೇ. ಎಕ್ಸಾಕ್ಟ್ ಆಗಿ ಅದೇ ಅಂತ ಹೇಳಕ್ಕಾಗಲ್ಲ. ಅದೇ ಇಬ್ಬರು ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ಅದು ಕ್ಲಾರಿಫಿಕೇಶನ್ ಸಿಗುತ್ತೆ. You go to another world. Why that world? ಓಕೆ Why director chose that world? Climax you know. Okay. Why he chose that world? Another climax with the message you go. When you go out of the film, you feel yes. Some things are there we should ಈ ಕತೆ ನಾವು ಅದೇ ಡಿಸ್ಕಸ್ ಮಾಡಿದ್ವಿ ಅಂದ್ರಲ್ಲ, ಏನ್ ಡಿಸ್ಕಸ್ ಮಾಡಿದ್ವಿ ಅಂತ. ಇದನ್ನ ನಾವು ಓಪನ್ ಆಗಿ ಮಾತಾಡ್ರೆ ಹೇಳಕ್ಕಾಗಲ್ಲ, ಹಂಗಿದೆ. ಈಗ ಟಾಪಿಕ್ ನಾವು ಅನ್ಕೊಂಡೆ ಮಾತಾಡೋಣ ಓಪನ್ ಆಗಿ, ಏನ್ ಮಾತಾಡೋದು, ಹೆಂಗ್ ಹೇಳೋದು ಅದನ್ನ, ಇದನ್ನ ನೋಡಿನೇ ಎಕ್ಸ್ಪೀರಿಯನ್ಸ್ ಮಾಡಿನೇ ಅದನ್ನ. ಇವಾಗ ಯಾರ ಪಿಕ್ಚರ್ ಬಂದು ಕತೆ ಲೈನ್ ಹೇಳ್ಬಿಟ್ಟು ಹಿಂಗಮ್ಮ ಹಿಂಗ್ ಕತೆ ಅಮ್ಮ ಇಷ್ಟೇ ಅಮ್ಮ ಅಂತ ಹೇಳಕ್ ಆಗಲ್ಲ. ಅದು ನೋಡಮ್ಮ ಹಿಂಗಿದೆ ಅಂತ ಇಷ್ಟಪಟ್ಟರೆ ನೋಡಿ ನಿನ್ಗೆ ಅವಾಗ ಅರ್ಥ ಆಗುತ್ತೆ ಅನ್ನೋ ಇರೋದ್ರಿಂದ ಅದಕ್ಕೆ ನಾವು ಸ್ಟಿಕ್ ಅನ್ನೋದು ಹಿಂಗೆ ಮಾತಾಡ್ಬೇಕು ಇದಕ್ಕೆ. ಇನ್ನೊಂದ್ ಕಡೆ ನಾನು ನಿಮ್ಗೆ ಕೇಳ್ಬೇಕಿತ್ತು, ಈ ಡಿಸೆಂಬರ್ ಮಂತ್ ಅಂದ್ರೇನೆ ಒಂಥರ ಲಕ್ಕಿ ಅಂತ ಕರೀತಾರೆ ಈ ತಿಂಗಳು. ಈ ಯಾವಾಗ್ಲೂ ಲಕ್ಕನ್ನ 1% ಲಕ್, 99% ಎಫರ್ಟ್ ಅಂತ ಹೇಳಿ. ಏಣಿ ಹತ್ತಕ್ಕೆ ನಾನು ರೆಡಿ ಇರ್ತೀನಿ, ಮೆಟ್ಲ ಹತ್ತಕ್ಕೆ ರೆಡಿ ಇರ್ತೀನಿ, ಅಕಸ್ಮಾತ್ ಲಿಫ್ಟ್ ಸಿಗ್ತಾ ಓಕೆ, ಅಕಸ್ಮಾತ್ ಲಿಫ್ಟ್ ಸಿಗ್ತಾ ಓಕೆ. ಈ ಡಿಸೆಂಬರ್ ಬಗ್ಗೆ ಈ ಸಾಲು ಸಿನಿಮಾ ರಿಲೀಸ್ಗಳಾಗ್ತಿವೆ, ದೊಡ್ಡ ಸಿನಿಮಾಗಳೇನೆ ಒಂಥರ ಹಬ್ಬ, ಒಂದಾದ್ಮೇಲೆ ಒಂದು ತಾರೆ ಕಾಣ್ತಿರ್ತಕ್ಕಂಥದ್ದು. ಡಿಸೆಂಬರ್ ಬಗ್ಗೆ ನಿಮ್ಮ ಒಪಿನಿಯನ್? ಡಿಸೆಂಬರ್ ಸೀಸನ್ ಅಲ್ಲ, ಎಲ್ಲ ರಜೆಗಳಿರುತ್ತೆ, ಹೊಸ ವರ್ಷ ಒಂದ್ ಕಡೆ, ಆಮೇಲೆ ಕ್ರಿಸ್ಮಸ್ ರಜೆ. ಆಕ್ಚುಲಿ ತುಂಬಾ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗಿದೆ. ಸೊ ಅವಾಗ ತುಂಬಾ ಸಿನಿಮಾಗಳು ಎಲ್ಲ ಬರ್ತವೆ. ಈಗ ಒಂದು 5-6 ಸೀಸನ್ಗಳಿದಾವೆ ರಿಲೀಸ್ ಮಾಡೋದಕ್ಕೆ. ಆ ಸೀಸನ್ ಬಿಟ್ಕೊಡಕ್ ಯಾರಿಗೂ ರೆಡಿ ಇರಲ್ಲ, ಯಾಕಂದ್ರೆ ಇಟ್ಸ್ ಎ ಗುಡ್ ಸೀಸನ್ ಅಂತ ಆಡ್ ಆಗತ್ತೆ. ಹಂಗಂತ ಶಿವಣ್ಣ ಅದೇ ಹೇಳಿದ್ರು, ಗುಡ್ ಸೀಸನ್ ಇಲ್ದೇ ಇದ್ರೆ ಓಡಿಲ್ವಾ ಅಂತ. ಎಲ್ಲಾ ಸೀಸನ್ ಅಲ್ಲೂ ಹೋಗಿದೆ ಪಿಕ್ಚರ್ಗಳು, ಇಷ್ಟ ಆದ್ರೆ ಹೋಗುತ್ತೆ ಅಷ್ಟೇ, ಹೋಗುತ್ತೆ ಆತರ. ಬಟ್ ಇದೊಂದು ಆಡೆಡ್ ಅಡ್ವಾಂಟೇಜ್ ಅಷ್ಟೇ. ಸೊ ಅದಕ್ಕೋಸ್ಕರ ಆ ಟೈಮ್ ಅಲ್ಲಿ ಬಂದಾಗ ಯಾರು ಮಿಸ್ ಮಾಡಲ್ಲ. ಓಕೆ ಶೆಟ್ರೆ, ಮೂವಿ ವಿಚಾರದಲ್ಲಿ ಈಗ ನಾವು ದೊಡ್ಡ ಸಕ್ಸಸ್ ಗಳನ್ನ ನಮ್ಮ ಇಂಡಸ್ಟ್ರಿ ಕಡೆಯಿಂದ ಕೊಡ್ತಾ ಇದ್ದೀವಿ. ಪ್ಯಾನ್ ಇಂಡಿಯಾ ಪರಿಕಲ್ಪನೆ, ಈ ಸಿನಿಮಾ ಪ್ಯಾನ್ ಇಂಡಿಯಾಗೋಸ್ಕರನೇ ಮಾಡೋದು ಬೇರೆ, ಸಿನಿಮಾ ಮಾಡೋದನ್ನ ಪ್ಯಾನ್ ಇಂಡಿಯಾ ಆಯ್ತು ಅಂತ ಹೇಳೋದು ಬೇರೆ. ನಿಮ್ ಸೂ ಫ್ರಮ್ ಸೋ ಮೊದಲು ಇಲ್ಲಿಗೆ ಬಂದಿದ್ದು, ಆಮೇಲೆ ಎಲ್ಲ ಕಡೆ ನೀವು ತಗೊಂಡು ಹೋದ್ರಿ. ಈ ಮೂವಿ ಇದ್ರದ್ದು ವ್ಯಾಪ್ತಿ, ಇದು ಆವರಿಸಿಕೊಳ್ಳೋ ಬಗ್ಗೆ, ಇದಕ್ಕೆ ಇನ್ನೂ ದೊಡ್ಡ ಸಿಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಮೊದಲಿನ ಕಾಲದಲ್ಲಿ ನಮ್ದು ವಾರಕ್ಕೆ 4 ಕನ್ನಡ ಸಿನಿಮಾ ರಿಲೀಸ್ ಆದ್ರೆ ನಾವು ನಂಬರ್ 1 ಪ್ಲೇಸಿಗೆ ಬರ್ಬೇಕಿತ್ತು. ಆಗ ನಾವು ರಿಕವರ್ ಮಾಡ್ತಾ ಇದ್ದಿದ್ದು. ಈಗೇನಂದ್ರೆ ಎಲ್ಲಾ ಭಾಷೆಯ ಒಳ್ಳೆ ಸಿನಿಮಾಗಳನ್ನ ನಾವು ನೋಡೋದ್ರಿಂದ 16 ಸಿನಿಮಾದಲ್ಲಿ ನಂಬರ್ 1 ಆಗ್ಬೇಕು. ಆಗ 16 ಭಾಷೆಯ ಸಿನಿಮಾದ ದುಡ್ಡನ್ನ ನಾವು ಮಾಡ್ತೀವಿ. ಅದಕ್ಕೆ ಸೂಪ್ರಮ್ ಸೋ ಒಂದು ಎಕ್ಸಾಂಪಲ್. ಯಾಕಂದ್ರೆ ಅಷ್ಟು ಒಂದು ಸಣ್ಣ ಪ್ರಮಾಣದ ಸಿನಿಮಾ ಅಷ್ಟು ದೊಡ್ಡ ರೀತಿಯಲ್ಲಿ ಆಗೋದು, ಅದು ನಾವು ಸಿನಿಮಾ ಮಾಡ್ಬೋದು, ಬಟ್ ಹಿಟ್ ಮಾಡೋದು ಆಡಿಯನ್ಸ್ ಅಂತ ಕರಿತೀವಿ. ಶೆಟ್ರನ್ನ ಕೋಟಿಗಟ್ಟಲೆ ದುಡ್ಡು ಮಾಡಿದ್ರು ಅಂತಾರಪ್ಪ, ಆದ್ರೆ ಮಾಡಿದ್ದೀನಿ, ಮಾಡಿದ್ರ ಗುಡ್. ಸೊ ಐ ಥಿಂಕ್ ಈ ಸಿನಿಮಾ ಏನು ಅಂತ ಹೇಳಿದ್ರೆ, ಇದು ಸರ್ ಇವ್ರು ಹೇಗ್ ಗೊತ್ತಾ, ಅಲ್ಲಿ ಒಂದು ಪೋಸ್ಟ್ ಬಹಳ ವೈರಲ್ ಆಗ್ತಿತ್ತು, ಒಂದು ಫೋಟೋ ಒಂದು ಥಿಯೇಟರ್ ಏನ್ ಮಾಡ್ಬಿಟ್ಟಿದ್ದಾರೆ, ಈ ಜನ ನಡ್ಕೊಂಡು ಹೋಗ್ತಾರ, ಹೌದು, ಅಲ್ಲಿ ಬಂದ್ಬಿಟ್ಟು ಸುಮ್ಮನೆ ಗೋಡೆ ಹೊಡ್ಕೊಂಡು ಕೂತಿದ್ದಾರೆ. ಎಲ್ಲರೂ ಟೈಟಲ್ ಕೊಟ್ಟು ಏನಾದ್ರು ವೈರಲ್ ಮಾಡ್ತಿರೋದು ಗೊತ್ತಾ, ನೋಡಿ ಕೋಟಿಗಟ್ಟಲೆ ದುಡ್ಡು ಮಾಡ್ಬಿಟ್ಟು ಎಷ್ಟು ಸರಳವಾಗಿ ಅದ್ರ ನೆಲ ಮೇಲೆ ಕೂತಿದ್ದಾರೆ. ನಾನು ಎಲ್ಲಾ ಕಡೆ ಥಿಯೇಟರ್ ಹೋದ್ರೆ ಅಲ್ಲೇ ಕೂತ್ಕೊಳ್ಳೋದು, ಅಂದ್ರೆ ಆಡಿಯನ್ಸ್ ಇರ್ತಾರೆ, ನಾವು ಹೋಗಿ ಹಿಂಗ್ ಇಳ್ಕೋದು ಅದೆಲ್ಲ ತೊಂದರೆ ಆಗುತ್ತೆ. ನಾನ್ ಫೋನ್ ಇಟ್ಕೊಂಡು ಏನೋ ಶೇರ್ ಮಾಡ್ತಾ ಕೂತಿದ್ದೆ, ಯಾರೋ ಫೋಟೋ ತೆಗೆದ್ರೆ ನಿನ್ನೆ ಶೇರ್ ಮಾಡ್ಬಿಟ್ಟಿದ್ದಾರೆ ಅವರು. ನನಗೆ ಇದೆಲ್ಲ ಮಾಡ್ಬಿಡಿ, ಅದೆಲ್ಲ ಕೆಟ್ಟ PR. ಬಟ್ ಆದ್ರೆ ಏನ್ ಮಾಡ್ತೀರಾ, ನಾವು ಬೇರೆ ಭಾಷೆ ಸಿನಿಮಾ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ವಿ, ಅಲ್ಲಿ ಹಾಕ್ಬಿಟ್ಟು ಇನ್ನೇನ್ ಮಾಡ್ತೀರಾ ಆಯ್ತು ಅಂತ. ಸೊ ಐ ಥಿಂಕ್ ಈ ಸಿನಿಮಾ ದೊಡ್ಡ ಸಾಧ್ಯತೆ ಏನು ಅಂತ ಹೇಳಿದ್ರೆ, ಇದು ಒಂದು ಮಾಸ್ ಎಂಟರ್ಟೈನರ್ ಹೌದು, ಆದ್ರೆ ಈಗಿನ ಜನ ಏನ್ ಕಂಟೆಂಟ್ ಅನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅದನ್ನ ಯಾವ್ದನ್ನು ಕೂಡ ಅಂದ್ರೆ ಇದನ್ನ ಇಗ್ನೋರ್ ಮಾಡಿದಂತ ಮಾಸ್ ಸಿನಿಮಾ ಅಲ್ಲ.
ಹಾಗಾಗಿ ಈ ಸಿನಿಮಾ ಹೊಸದಾದ ಕಾರಣ ಎಷ್ಟು ಜನಗಳಿಗೆ ಹತ್ರ ಆಗುತ್ತೆ ಮತ್ತೆ ಎಷ್ಟು ದೊಡ್ಡ ಯಶಸ್ಸಾಗುತ್ತೆ ಅಂತ ಜನ ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ ಈ ಟೆಂಪ್ಲೇಟ್ ಒಳಗೆ ಬರ್ತಾ ಇಲ್ಲ ಈ ಸಿನಿಮಾ, ಒಂದು ಹೊಸ ಪ್ರಯತ್ನ. Okay. ಸೊ ಹಾಗಾಗಿ ನನ್ನ ಲೆಕ್ಕದಲ್ಲಿ ಈ ಸಿನಿಮಾ ತುಂಬಾ ಯಶಸ್ಸಾಗುತ್ತೆ ಅಂತ ನಾನು ಎಲ್ಲ ವರ್ಕ್ ಆದ್ರೆ ಎಲ್ಲಾ ಕಡೆ ವರ್ಕ್ ಆಗ್ಬೇಕು ಅನ್ನೋದು ನನ್ನ ಒಂದು ನಂಬಿಕೆ. ಬಟ್ ನಾನು ತುಂಬಾ ಕ್ಯೂರಿಯಸ್ ಇದ್ದೀನಿ 25ನೇ ತಾರೀಕಿಗೆ. ಓಕೆ, ನೋಡಿದ್ರ ಸಿನಿಮಾ ನೀವು? ಫುಲ್ ಶಿವಣ್ಣ, ಈಗ ಇಂಥ ಮೂವಿಗಳು ಅಂತ ಬಂದಾಗ ಕೆಲವು ಮೂವಿಗಳ ಕಥೆಗಳ ವಿಚಾರದಲ್ಲಿ ಕೆಲವು ಇಂಡಸ್ಟ್ರಿಯಲ್ಲಿರೋ ಮಾತಿದ್ದು, ನಾನು ಇವತ್ತಿಗೆ ಈಗ ಸಪೋಸ್ ಈಗ 2025ನೇ ಇಸ್ವಿ ಕಡೆ ಭಾಗದಲ್ಲಿದ್ದೀವಿ, ಈ ಕತೆ ನಾನು ಒಪ್ಕೊಂಡ ಕಾಲಕ್ಕೆ 2023 ಎಂಡೋ 24ರ ಆರಂಭವೇ ಇರುತ್ತೆ. ಕೆಲವು ಹೇಳ್ತಾರೆ ಇನ್ 2 ವರ್ಷ ಆದ್ಮೇಲೆ, ಇನ್ 1 ವರ್ಷ ಆದ್ಮೇಲೆ ಈ ಕತೆ ಟ್ರೆಂಡ್ ಇರುತ್ತೋ ಇರಲ್ವೋ. ಅವತ್ತಿಗೆ ಈಗ ದೆವ್ವ ಸಿನಿಮಾಗಳು ಬಂದ್ರೆ ದೆವ್ವದೇ ಒಂದ್ ಕಡೆ ನಡೀತಾ ಇರುತ್ತೆ, ಹಾರರ್ ಇದು ನಡೀತಿದೆ ಅಂತ ಹೇಳಿ 2 ವರ್ಷ ಆದ್ಮೇಲೆ ಲೈಕ್ ಮಾಡೋದೇನೋ ಅಂತೆಲ್ಲ ಇರುತ್ತೆ. ಇದು ಶುರುವಾಗಿದ್ಯಾ ಅವಾಗ, ಕಂಪ್ಲೀಟ್ ಆಗಿದ್ಯಾ ಅವಾಗ? ಯಾವಾಗ ಸ್ಕ್ರಿಪ್ಟ್ ಮಾಡೋದು ಗೊತ್ತಿಲ್ಲ, ಬಟ್ ನನಗೆ ಗೊತ್ತಾಗಿದ್ದು ಒಂದು 2 years ಬ್ಯಾಕ್. ಓಕೆ, ಅದಾದ್ಮೇಲೆ ಶುರು ಮಾಡಿದ್ದು. ಹೇಳಿ ವಿತಿನ್ 4-5 months ಡಿಡ್ ದ ಮುಹೂರ್ತ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಒಂದು 3 months ಆದ್ಮೇಲೆ. ಲಾಸ್ಟ್ ಇಯರ್ ಮುಗೀತು ಶೂಟಿಂಗ್, ಲಾಸ್ಟ್ ಇಯರ್ ಮುಗೀತು. ಅಂಡ್ ಅದು ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಇಟ್ ಟುಕ್ ಟೈಮ್. ಓಕೆ, ಈ ಟೈಮ್ ಆಗ್ಲಿಲ್ಲ ಅವ್ರಿಗೆ, ಅಂಡ್ ಈಸ್ ವೆರಿ ಅಡಮೆಂಟ್, ಸೊ ಇಟ್ ಟುಕ್ ಟೈಮ್. ಬಟ್ ಇನ್ನೊಂದು ಏನಂದ್ರೆ ಇಟ್ ಕೆನಾಟ್ ಬಿಕಮ್ ಏನಂತೀನಿ ಅದನ್ನ ಔಟ್ಡೇಟೆಡ್ ಅಂತ ಹೇಳಕ್ ಆಗಲ್ಲ. Okay. ಈ ಸಿನಿಮಾ ವರ್ಷ ಬಿಟ್ಕ ಮಾಡಿ ಇಟ್ ಬಿ ದ ಸೇಮ್ ಥಿಂಗ್. ಓಕೆ, ಮಾರ್ಕ್ ಮೈ ವರ್ಡ್. ಕರೆಕ್ಟ್. 10 years ಆದ್ಮೇಲೆ ಮಾಡಿ, 20 years ಆದ್ಮೇಲೆ ಮಾಡಿ, ಇಲ್ಲ ಇನ್ನೊಂದು ಜನ್ಮ ಅಂತ ಇದು ಆದ್ಮೇಲೆ ಮಾಡಿ, ಒಂದೇ. ಓಕೆ, ಎಲ್ಲಿವರೆಗೂ ಜೀವನ ಇರುತ್ತೋ ಈ ಫಿಲ್ಮ್ ಹಂಗೆ ಇರುತ್ತೆ. ಖುಷಿ